ಗುರುವಿನಿಂದಲೇ ಭಕ್ತಿ, ಆತನಿಂದಲೇ ಮುಕ್ತಿ ಎಂಬುದಕ್ಕೆ ಬೆನಕನಹಳ್ಳಿ ಗ್ರಾಮವೇ ಸಾಕ್ಷಿಯಾಗಿದೆ. ಹೀಗಾಗಿ ವರಸಿದ್ಧಿ ವಿನಾಯಕ ಇಲ್ಲಿ ಮುತ್ತಾಗಿ ಪ್ರತಿಷ್ಠಾಪನೆಗೊಂಡಿದ್ದಾನೆ. ಭಕ್ತಿಯು ಗುರುವಿನಲ್ಲಿ ಶಕ್ತಿಯಾಗಿ ಮುಕ್ತಿ ಪಡೆಯಲು ಗುರು ಕಾರುಣ್ಯವೇ ಮುಖ್ಯವಾಗುತ್ತದೆ. ಆತನಲ್ಲಿನ ನಿಷ್ಠೆ ಭಕ್ತಿ ಸಂಗಮ ಕ್ಷೇತ್ರ ಎನಿಸಿಕೊಂಡ ಬೆನಕನಹಳ್ಳಿಯಲ್ಲಿ ವಿನಾಯಕನ ಭಕ್ತರಿಗೆಲ್ಲ ವರವ ನೀಡುವ ವರಸಿದ್ಧಿದಾತ ಎನಿಸಿಕೊಂಡ ಇದಕ್ಕೆಲ್ಲ ಮುಕ್ತಿ ಮಠ ಶಿವಾಚಾರ್ಯ ಆಶೀರ್ವಾದವೇ ಕಾರಣ ಎಂದರು. ಸಾನ್ನಿಧ್ಯ ವಹಿಸಿದ್ದ ಮುಕ್ತಿ ಮಠದ ತಪೋರತ್ನ ಶಿವಸಿದ್ಧಿ ಸೋಮೇಶ್ವರ ಶಿವಾಚಾರ್ಯರು ಮಾತನಾಡಿ, ಈ ಗ್ರಾಮದಲ್ಲಿ ಕೈಲಾಸವೇ ಧರೆಗಿಳಿದು ಬಂದಿದೆ ಎಂಬುದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿ ಎಂದರು. ಆ ಗಣಪತಿ ಆಶೀರ್ವಾದ, ಅವನ ಸೇವೆ ಯಾವುದೇ ರೀತಿಯಲ್ಲಿ ಮಾಡ್ರಿ, ನೀವು ಗಾಯನದ ಮುಖಾಂತರ ಮಾಡ್ರಿ, ಗೀತೆಂ ನೃತ್ಯಂ ತಥೈವಚ ಅಂತ ಹೇಳ್ತಾರೆ, ಭಜನೆ ಮಾಡ್ರಿ, ಗೀತೆ ಯಾವುದೇ ಕಲಾ ಅವನು ಮುಂದೆ ಸಮರ್ಪಣೆ ಮಾಡಿದ್ರ ಅವ ಮೆಚ್ಚಿದ ಅಂತಂದ್ರೆ ನಿಮ್ಮನ್ನು ಅವನು ಮೆಚ್ಚುತ್ತಾನ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಬೆನಕನಹಳ್ಳಿ ಅಂತಕ್ಕಂಥದ್ದೇ ಬೆನಕನ ಹೆಸರು. ಆದರೆ ಒಬ್ಬ ಹೇಳಿದ ಅಂತ, ಆ ಮನುಷ್ಯ ನಿನ್ನೆ ಇದ್ದಲ್ಲ ಎಲ್ಲಿ ಹೋದ ಅಂತಂದ್ರೆ ಅವನು ಕೈಲಾಸಕ್ಕೆ ಹೋದ ಅಥವಾ ಸ್ವರ್ಗಕ್ಕೆ ಹೋದ ಅಂತ ಹೇಳಿದಂತ. ಇನ್ನೊಬ್ಬ ಒಂದಂತ, ಏನಪ್ಪ ಒಬ್ಬ ಸ್ವರ್ಗಕ್ಕೆ ಹೋದ್ರೆ ಏನು, ಎಲ್ಲರನ್ನ ಕರ್ಕೊಂಡು ಸ್ವರ್ಗಕ್ಕೆ ಹೋದ್ರೆ ಸ್ವರ್ಗಕ್ಕೆ ಹೋದಂಗ ಅಂತ ಇನ್ನೊಬ್ಬ ಒಂದಂತ. ಅದಕ್ಕೆ ಮೂರನೇ ವ್ಯಕ್ತಿ ಏನ್ ಮಾಡಿದ ಅಂತಂದ್ರ, ಆ ಶಿವನು ಮೆಚ್ಚುವಂಗೆ, ಆ ದೇವರುಗಳು ಮೆಚ್ಚುವಂಗೆ ಆ ಸ್ವರ್ಗವನ್ನೇ ಭೂಮಿಗಿಳಿಸಿದ ಅಂತ ಎಲ್ಲರೂ ಕೂಡ ನೋಡ್ಲಿಕ್ಕೆ ಸಿಕ್ಕಿತಂತೆ. ಇವತ್ತು ಬೆನಕನಹಳ್ಳಿ ಗ್ರಾಮದವ್ರು ಎಲ್ಲರೂ ಕೂಡ್ಕೊಂಡು ಆ ಸ್ವರ್ಗವನ್ನೇ ಭೂಮಿಗೆ ತಂದಿದ್ದೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗ್ತದೆ. 21 ವರ್ಷಗಳ ಹಿಂದೆ ಚಿಕ್ಕದಾಗಿರ್ತಕ್ಕಂಥ ಒಂದು ಮನೆ, ಆ ಚಿಕ್ಕದಾಗಿರ್ತಕ್ಕಂಥ ಮನೆಯಲ್ಲಿ ನಮ್ಮ ಸಿದ್ದಣ್ಣ ಹುಣಸಣ್ಣವರು, ಪಲ್ಯದವರು, ಪ್ರಭುಸ್ವಾಮಿ ಹಿರೇಮಠವರು, ನಮ್ಮ ಹೂಗಾರರು, ಸಜ್ಜನರು ಎಲ್ಲರೂ ಕೂಡಿಕೊಂಡು ಅಲ್ಲಿ ಆ ಮೂರ್ತಿಯನ್ನು ಕಟ್ಟಿಬೇಕಾಗಿ ಇನ್ನೂ ಸ್ವಲ್ಪ ಕೆಲಸ ಅದ ರೀ, ಆಮೇಲೆ ಕೂಡಿಸ್ತೀವಿ ಅಂದರು. ಮಘ ನಕ್ಷತ್ರದ ರಾಜಯೋಗದಲ್ಲಿ ಆ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದೀವಿ. ಆ ಸ್ಥಾಪನೆ ಮಾಡಿರ್ತಕ್ಕಂಥ ವರಸಿದ್ಧಿ ವಿನಾಯಕ ಈ ಗ್ರಾಮವನ್ನು ಕೂಡ ರಾಜ್ಯ ವೈಭವದಂಗೆ ನಡೆಸ್ತಾನ. ಇಲ್ಲಿ ನಡ್ಕೊಳ್ಳೋರಿಗೂ ಕೂಡ ಯಾವತ್ತೂ ಕೂಡ ರಾಜ್ಯ ವೈಭವದಿಂದ ನಡ್ಕೊಳ್ಳುವಂಗೆ ಮಾಡ್ತಾನ. ಇಲ್ಲಿ ಅವನ ಮುಂದೆ ಯಾರು ನಿಂತು ಅವನ ಮುಂದೆ ಪ್ರಾರ್ಥನೆ ಮಾಡ್ತೀರಿ, ಅವರೆಲ್ಲರೂ ಕೂಡ ಭಕ್ತಿಯಿಂದ ಅವನ ಬಳಿ ಪ್ರಾರ್ಥನೆ ಮಾಡಿದವರಿಗೆ ಎಲ್ಲರಿಗೂ ಕೂಡ ಆ ರಾಜ್ಯ ವೈಭವದಂಗೆ ಅವರ ಮನೆತನಗಳನ್ನು ಕೂಡ ನಡೆಸ್ತಾನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಈಗಾಗಲೇ ಅನೇಕ ಕಲಾವಿದರು ಕೂಡ ಇಲ್ಲಿ ಆಗಮಿಸಿದಾರ. ನೀವೆಲ್ಲರೂ ಕೂಡ ಆ ಕಲಾವಿದರ ಒಂದು ಆ ಅಪ್ಪಣ್ಣ ನಮ್ಮ ರಾಮದುರ್ಗದವನ ಬೆಳಗಾವಿ ಜಿಲ್ಲೆಯವನ್ನ ಹುಡುಗ, ಪಾಪ ಇವತ್ತೇ ಭೇಟಿಯಾಗಿದ್ದಾನ. ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ರೂ ಕೂಡ ಈ ಕರ್ನಾಟಕದ ಮನೆ ಮಗನಾಗಿ ಕರ್ನಾಟಕದಲ್ಲಿ ಒಂದು ಕೀರ್ತಿಯನ್ನು ಗಳಿಸಿರ್ತಕ್ಕಂಥವನು ಕೂಡ ಆಗಿದ್ದಾನ. ಅದ್ರ ಜೊತೆಯಲ್ಲಿ ಈ ವರ್ಷನೂ ಕೂಡ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ನಯನ ಅವರನ್ನು ಮೊದಲು ಮಾಡಿಕೊಂಡು ಬಾಳು ಬೆಳಗುಂದಿ ಅವರಿಗೂ ಕೂಡ ಆ ವರಸಿದ್ಧಿ ವಿನಾಯಕನ ಮುಂದೆ ನೀವೇನೆಲ್ಲ ಪ್ರಾರ್ಥನೆ ಮಾಡಿ ಅವನು ಮೆಚ್ಚುವಂಗೆ ಇಲ್ಲಿ ಭಕ್ತಿಯಿಂದ ಹಾಡ್ತಿರಲ್ಲ, ಅವನು ನಿಮ್ಮನ್ನ ಮೆಚ್ಚಿ ಕರ್ನಾಟಕದ ಮನೆ ಮಕ್ಕಳನ್ನಾಗಿ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮೆಲ್ಲರನ್ನ ಕಾಪಾಡಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಯಾವುದೇ ಇರಲಿ ನಾವು ನೋಡಿ ಖುಷಿ ಪಡಬೇಕು, ನಮ್ಮ ಜೀವನವನ್ನ ಆನಂದದಾಯಕವಾಗಿ ಮತ್ತು ಸುಖಮಯವಾಗಿರುವಂಗೆ ಮಾಡಬೇಕು, ಇನ್ನೊಬ್ಬರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ನೋಡ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಅವನು ಜಾತ್ರೆಗೆ ಬಂದಿದ್ದೀರಿ, ಅವನು ಜಾತ್ರೆಗೆ ಬಂದಿರಿ ಅಂದ್ರೆ ಸೇವಾ ಮನೋಭಾವನೆ ಇರಬೇಕು. ಇಲ್ಲಿ ವಿಘ್ನಗಳನ್ನು ತರ್ತಕ್ಕಂಥ ಯಾರು ವಿಘ್ನ ತರ್ತಾರೋ ಅವನಿಗೆ ಅವನು ವಿಘ್ನ ತರ್ತಾನೆ, ಇದು ಮಾತ್ರ ನಿಶ್ಚಿತವಾಗಿರ್ತಕ್ಕಂಥ ಯಾಕಂದ್ರೆ ಯಾರು ಈ ಕಾರ್ಯಕ್ರಮಗಳನ್ನು ಅಡೆತಡೆ ಮಾಡದೆ ಎಲ್ಲರೂ ಕೂಡ ಭಕ್ತಿಯಿಂದ, ಇದು ಒಂದು ಗಾಯನ ಆಯಿತು, ಒಂದು ಸಂಗೀತ ಕಾರ್ಯಕ್ರಮ ಆಯಿತು, ಕಲಾವಿದರಿಗೆಲ್ಲರೂ ಕೂಡ ನೀವು ಅತ್ಯಂತ ಸಂತೋಷದಾಯಕವಾಗಿ ಆನಂದದಾಯಕವಾಗಿ ನೋಡ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಮುಂದಿನ ವರ್ಷ 21 ವರ್ಷ ಮುಗಿದು 22 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತದ. ಯಾವತ್ತಿಗೂ ಕೂಡ ಯಾತ್ರೆಯಲ್ಲಿ ಶ್ರೀಕಾಶಿ, ಜಾತ್ರೆಯಲ್ಲಿ ಶ್ರೀಶೈಲ. ಆ ಜಾತ್ರೆಯಲ್ಲಿ ಶ್ರೀಶೈಲ ಮಲ್ಲಯ್ಯನ ಜಾತ್ರೆ ಹೇಗೆ ನಡೀತದ, ಬೆನಕನಹಳ್ಳಿ ಜಾತ್ರೆ ಈ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕಕ್ಕೆ ಒಂದು ಒಳ್ಳೆ ಆದರ್ಶಪ್ರಾಯವಾಗಿ ಬೆನಕನಹಳ್ಳಿ ಒಂದು ಈ ಧರ್ಮದ ಧ್ವಜ ಆರ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಈಗಾಗಲೇ ನಮ್ಮ
ಮಂಜು ಅಂತಕ್ಕಂಥ ಹುಡುಗ ಒಳ್ಳೆ ಒಂದು ಟಿ ವಿಯಲ್ಲಿ ಇರ್ತಕ್ಕಂಥ ಇವತ್ತು ಎಲ್ಲ ಪೂಜ್ಯರು ಕೂಡ ಚಿಗಿರಿ ಅಂತಕ್ಕಂಥ ಒಂದು ಟಿ ವಿಯಲ್ಲಿ ಬರ್ತಕ್ಕಂಥ ತನ್ನ ಒಂದು ಹೊಸ ಚಾನೆಲನ್ನು ಪ್ರಾರಂಭ ಮಾಡಿದ್ದಾನೆ. ಅದು ನಿರಂತರವಾಗಿ ಕರ್ನಾಟಕದ ಸೀಮಾ ಭಾಗ ಅಷ್ಟೇ ಅಲ್ಲ, ಭಾರತದಲ್ಲೆಲ್ಲ ಕೂಡ ಚಿಗರಿಯಂತೆ ಪಸರಿಸಿ ಆ ಎಲ್ಲ ಒಳ್ಳೆ ಒಳ್ಳೆ ಸುದ್ದಿವಾಹಿನಿಗಳನ್ನು ಬೆನಕನಹಳ್ಳಿ ಗ್ರಾಮವನ್ನು ಬೆಳಗಲಿ ಅನ್ನಂಗೆ ಮಾಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿ. ಬಂಡೀವಾಡ ಅಣ್ಣಿಗೇರಿ ಇಂಚಿಗೇರಿ ಸಂಪ್ರದಾಯದ ಧರ್ಮಗುರು ಡಾಕ್ಟರ್ ಎಸಿ ವಾಲಿ ಗುರೂಜಿ ಪ್ರತಿಪಾದಿಸಿದರು. ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ಜರುಗಿದ ವರಸಿದ್ದಿ ವಿನಾಯಕನ 21ನೇ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿದರು. ಕಳೆದ 21 ವರ್ಷದ ಹಿಂದೆ ತಪೋಕ್ಷೇತ್ರದ ತಪೋರತ್ನರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಶಿವಸಿದ್ಧ ಸೋಮೇಶ್ವರ ಮಹಾಸ್ವಾಮಿಗಳು ಇಲ್ಲಿ ವರಸಿದ್ಧಿ ವಿನಾಯಕನನ್ನು ಪ್ರತಿಷ್ಠಾಪನೆ ಮಾಡಿ ಈ ಭಾಗದ ಎಲ್ಲ ಜನರಿಗೆ ಅವನ ಕೃಪಾಶೀರ್ವಾದವನ್ನು ಕರುಣಿಸ್ತಾ ಇದ್ದಾರೆ. ಅವ್ರದ್ದೊಂದು ಮಾತಿಗಾಗಿ ಇದೊಂದು ಜಾತ್ರೆ ನಡೆದು, ಆ ಮಾತು ಬೆಳಕನ್ನುಂಟು ಮಾಡುವಂಥ ಮಾತದು. ಹಚ್ಚುವುದಾದರೆ ದೀಪ ಹಚ್ಚು, ಬೆಂಕಿಯನ್ನು ಹಚ್ಚಬೇಡ. ಹಚ್ಚುವುದಾದರೆ ದೀಪ ಹಚ್ಚು, ಬೆಂಕಿಯನ್ನು ಹಚ್ಚಬೇಡ. ಆರಿಸುವುದಾದರೆ ಬೆಂಕಿಯನ್ನು ಆರಿಸು, ಯಾರ ಮನೆ ದೀಪ ಆರಿಸಬೇಡ ಅಂತ. ಅಂತಹ ಮಾತು 12ನೇ ಶತಮಾನದೊಳಗೆ ನುಡಿ ಅಂತ ಕರೆಸ್ಕೊಳ್ತು. ಅದು ಮುತ್ತಿನ ಹಾರದಂಗಿದ್ದು, ಮಾಣಿಕ್ಯದ ದೀಪ್ತಿ ಹಂಗಿತ್ತು, ಸ್ಫಟಿಕದ ಸಲಾಕೆ ಹಂಗಿತ್ತು. ಲಿಂಗ ಮೆಚ್ಚಿ ಹೌದು ಅನ್ನಬೇಕು ಅಂತಹ ನುಡಿಗಳವಾಗಿದ್ದು. ಜಾತ್ರೆನ ನೋಡ್ಬೇಕಂತ ನೀವು ಮನಸ್ಸು ಮಾಡಿದ್ರೆ ಕೊಪ್ಪಳಕ್ಕೆ ಹೋಗ್ಬೇಕಾಕತ್ತೆ. ಅನ್ನನ ಉಣ್ಬೇಕಂತ ಮನಸ್ಸು ಮಾಡಿದ್ರೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾಕತ್ತೆ. ಕಲಾವಿದರನ್ನ ನೋಡ್ಬೇಕಂತ ಮನಸ್ಸು ಮಾಡಿದರೆ ಬೆಂಗಳೂರಿಗೆ ಹೋಗ್ಬೇಕಾಕತ್ತೆ. ನೀವು ಇವೆಲ್ಲವನ್ನು ಬೆನಕನಹಳ್ಳಿಯಾಗ ತಂದಿಟ್ಟಾರಂತಂದ್ರೆ ಬೆನಕನಹಳ್ಳಿ ಪುಣ್ಯ ಎಷ್ಟು ದೊಡ್ಡದೈತೆ ಅಂತ. ಪ್ರತಿ ವರ್ಷ ಎಲ್ಲರನ್ನೂ ಕರೆಸಿ ಎಲ್ಲರಿಂದನೂ ಕೂಡ ಇಲ್ಲೇ ನುಡಿಗಳನ್ನು ಆಡಿಸುವಂಥ ಆ ನುಡಿ ಏನೈತಲ್ಲ, ಅದು ಮುತ್ತು, ಮಾಣಿಕ್ಯ, ಸ್ಫಟಿಕ, ಲಿಂಗ ಅಂತ ಹೇಳಿದೆ ನಾನು. ಮುತ್ತು ನೀರಿನೊಳಗೆ ಹುಟ್ಟುತ್ತದೆ, ಆದ್ರೆ ಹೊಳ್ಳಿ ನೀರಾಗಿಟ್ರೆ ಅದು ನೀರಾಗೋದಿಲ್ಲ. ಅಣಿಕಲ್ಲು, ಉಪ್ಪು, ಮುತ್ತು ಇವು ನೀರಿನಿಂದ ಹುಟ್ಟಿರ್ತಕ್ಕಂಥವು. ಉಪ್ಪನ್ನ ಹೊಳ್ಳಿ ನೀರಾಗಿಟ್ರೆ ಅಂದ್ರೆ ಕರಿ ನೀರಾಗಿ ಹೋಗ್ಬಿಡ್ತದೆ. ಅಣಿಕಲ್ಲನ್ನು ನೀರಾಗಿಟ್ರೆ ಹೊಳ್ಳಿ ನೀರಾಗಿ ಹೋಗ್ತದೆ. ಆದ್ರೆ ಮುತ್ತನ್ನು ಹೊಳ್ಳಿ ನೀರಾಗಿಟ್ರೆ ಹೆಂಗೆ ನೀರಾಗೋದಿಲ್ಲೋ ಹಂಗ ಲಕ್ಷ ಗ್ರಾಮಗಳಿಗೆ 1 ಲಕ್ಷ ಇಟ್ಟು ಕೇಳುವಂಥ ಗ್ರಾಮ ಬೆನಕನಹಳ್ಳಿ ಮುತ್ತಾಗೆ ಉಳಿದದ ಅಂತ ಹೇಳಿ ತಿಳ್ಕೊಂಡಂಗೆ ಅನಿಸ್ತದೆ. ಯಾಕಂದ್ರೆ ಅದು ಗುರುವಿನ ಸ್ವತ್ತದು. ಯಾವುದು ಹಳ್ಳಿ ಗುರುವಿನ ಸ್ವತ್ತಾಗಿರ್ತದೋ ಅದ್ರ ಕಿಮ್ಮತ್ತು ಹೆಚ್ಚಾಕೊಂತ ಹೋಗತ್ತೆ. ವರ್ಷದಿಂದ ವರ್ಷಕ್ಕೆ ಬೆನಕನಹಳ್ಳಿಯ ಕಿಮ್ಮತ್ತು ಯಾರಿಂದ ಹೆಚ್ಚಾಗತ್ತದಪ್ಪ ಅಂತಂದ್ರೆ ಅದು ಗುರುಗಳಿಂದ, ಗುರುವಿನ ಆಶೀರ್ವಾದದಿಂದ. ಗುರುವಿನಿಂದನೇ ದೇವರು. ಆರಂಭಕ್ಕೆ ಹೇಳಿದೆ ನಾನು, ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದ ಸಹಜ ಪರಮೇಶ್ವರ ಪ್ರಾಪ್ತಿ. ಸಹಜವಾಗಿ ನಾವು ಪ್ರಪಂಚ ಮಾಡ್ಕೊಂತನ, ಹೊಲ ಮನೆಯಾಗಿ ಇದ್ದುಕೊಂಡನ, ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತನ ಪರಮೇಶ್ವರ ಪ್ರಾಪ್ತಿಯನ್ನು ಮಾಡ್ಕೊಳ್ಳೋದು ಹೆಂಗೆ ಅನ್ನೋದನ್ನು ಪ್ರತಿ ವರ್ಷ ಇಲ್ಲಿ ಮಹಾತ್ಮರು ತಮಗೆಲ್ಲ ಹೇಳ್ಕೊತ ಬಂದಾರ. ಕೊನೆಯದು ಒಂದು ನನ್ನ ಮಾತು, ಯಾರು ನಿಮಗೆ ಬಿರುಸು ಮಾತಾಡಿದ್ರಂದ್ರೆ, ನಿಮಗೆ ನೋವಾಗುವಂಗೆ ಮಾತಾಡಿದ್ರಂದ್ರೆ, ನಿಮಗೆ ಅವಮಾನ ಮಾಡ್ಬೇಕಂತ ಮಾತಾಡಿದ್ರಂದ್ರೆ ಅಂತಹ ಮಾತುಗಳನ್ನು ನಿರ್ಲಕ್ಷ್ಯ ಮಾಡ್ರಿ. ಮಾತ ಮುಖ್ಯ ಆಗಿತ್ತಂದ್ರೆ ಮಾತಾಡಿರ್ತಕ್ಕಂಥ ವ್ಯಕ್ತಿ ಕಳ್ಕೋಬೇಕಾಗತ್ತೆ. ವ್ಯಕ್ತಿ ಮುಖ್ಯ ಆಗಿದ್ನಂದ್ರೆ ಆ ಮಾತು ಮರಿಬೇಕಾಗತ್ತೆ.
ಕಲ್ಯಾಣಪುರದ ಬಸವಣ್ಣಜ್ಜನವರು, ಶ್ರೀ ಶಿವಯೋಗಿ ಸ್ವಾಮೀಜಿಗಳು ಮುಲ್ಲೊಳ್ಳಿ ಉಪಸ್ಥಿತರಿದ್ದರು. ಅತಿಥಿಗಳಾಗಿ ಆಗಮಿಸಿದ ಶಾಸಕ ಎಂಆರ್ ಪಾಟೀಲ್ ಮಾತನಾಡಿ, ಶಾಸಕನಿಲ್ಲದ ಸಂದರ್ಭದಲ್ಲೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಇಡೀ ಮನುಕುಲಕ್ಕೆ ಒಳ್ಳೆಯದಾಗಲಿ ಎಂಬ ಸಂಕಲ್ಪ ತೊಟ್ಟು ಇಂತಹ ಧಾರ್ಮಿಕ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಹಮ್ಮಿಕೊಂಡು ಬರುತ್ತಿರುವುದು ಖುಷಿಯ ಸಂಗತಿಯಾಗಿದೆ ಎಂದರು. ಸಕಲ ವಿಘ್ನಗಳನ್ನು ದೂರ ಮಾಡುವಂಥದ್ದು, ಜಗತ್ತಿಗೆ ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ಈ ಒಂದು ಗ್ರಾಮದಿಂದ ಪ್ರತಿ ವರ್ಷ ಮಾಡ್ಕೊತ ಬಂದಾರ. ಹೋಮ ಹವನಾದಿಗಳನ್ನು ಮಾಡಿ ಪೂಜ್ಯರನ್ನು ಕರೆಸಿ ಅವರ ಆಶೀರ್ವಾದ ಮೂಲಕ ಇದು ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಭಾವನೆ ಈ ಒಂದು ಟ್ರಸ್ಟ್ ಕಮಿಟಿಯವರು ಮಾಡ್ಕೊತ ಬಂದಿದ್ದಾರೆ. ಈಗಾಗಲೇ ನಾವು ನೋಡಿದಂಗೆ ನಾವು ಪ್ರತಿ ವರ್ಷ ಇಲ್ಲಿ ಬರ್ತೇವೆ. ನಾವು ಕಾಯಂ ಗೆಷ್ಟ ಇಲ್ಲ, MLA ಇದ್ದಾಗ ಆಯ್ತು ನಮ್ಮ ಹೆಸರು ಪ್ರಿಂಟ್ ಹಾಕಿ ನಾವು ಬಂದಾಗ್ಬಿಡ್ತಿದ್ವಿ. ಅಂದ್ರೆ ನಮಗೂ ವಿಘ್ನೇಶ್ವರ ಆಶೀರ್ವಾದ ಮಾಡ್ಯಾನ ಅನ್ನಕ್ಕೆ ಒಂದು ಪಾತ್ರ ಐತೆ ಅನ್ನೋದಕ್ಕೂ ಕೂಡ ಇವತ್ತಿನ ದಿನ ಹೇಳಿಕ್ಕೆ ಇಚ್ಛೆ ಪಡ್ತೇವೆ. ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥ ಈ ಒಂದು ಟ್ರಸ್ಟ್ ಕಮಿಟಿಯವರು ಮತ್ತು ಈ ದೇವರು ಪೂಜೆ ಮಾಡಿ ಪೂಜ್ಯರಿಂದ ಈ ಒಂದು ಕಾರ್ಯಕ್ರಮ ನೆರವೇರಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗ್ಯಾರ. ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಅಕ್ಕಿ ಮಾತನಾಡಿ, ಇಲ್ಲಿನ ಬಲಮುರಿ ವಿನಾಯಕನ ಶಕ್ತಿ ಅಗಾಧವಾಗಿದೆ. ಭಕ್ತರ ಸಂಕಷ್ಟಗಳನ್ನೆಲ್ಲ ಪರಿಹರಿಸುತ್ತಾನೆ. ಮಕ್ಕಳಿಗೆ ಒಳ್ಳೆಯ ಧಾರ್ಮಿಕ ಸಂಸ್ಕಾರದ ಅವಶ್ಯಕತೆ ಇದೆ. ಇದು ಮಠ ಮಾನ್ಯಗಳಿಂದ ಮಾತ್ರ ಸಾಧ್ಯ. ದಾನ, ಧರ್ಮ, ಪರೋಪಕಾರ, ಸಂಸ್ಕೃತಿ, ಸದಾಚಾರ, ಧರ್ಮ, ನಂಬಿಕೆ ಇರದಿದ್ದರೆ ಉನ್ನತ ಸ್ಥಾನದಲ್ಲಿಯೂ ಫಲವಿಲ್ಲ ಎಂದರು. ನಾನು ಹಲವಾರು ವರ್ಷಗಳ ಕಾಲ ಈ ಕಾರ್ಯಕ್ರಮಕ್ಕೆ ಬರ್ತೇನೆ. ಭಾಳ ಸುಂದರವಾದಂಥ ಕಾರ್ಯಕ್ರಮ. ಆ ಜಾತ್ರೋತ್ಸವನ ಮಾಡೋದರೊಂದಿಗೆ ಹಲವಾರು ಇವತ್ತು ಕಾರ್ಯಕ್ರಮಗಳನ್ನ, ಸಂಗೀತ ಕಾರ್ಯಕ್ರಮ ಇರ್ಬೋದು ಮತ್ತು ಹಲವಾರು ಇವತ್ತು ಈಗ ನಮ್ಮ ಒಂದು ಹುಡುಗಿ ಡಾನ್ಸ್ ಮಾಡ್ತಾರೆ. ಭಾಳ ಸುಂದರವಾದಂಥ ಶಾಸ್ತ್ರೀಯ ಸಂಗೀತವನ್ನು ಮಾಡೋದ್ರ ಜೊತೆಗೆ ಎಲ್ಲರನ್ನು ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸವನ್ನು ಹುಡುಗಿ ಮಾಡಿದ್ದು. ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ನಾವೆಲ್ಲ ಇದು ಧಾರ್ಮಿಕವಾದಂಥ ಕಾರ್ಯಕ್ರಮ, ದೇವರ ಕಾರ್ಯಕ್ರಮಗಳನ್ನ ಮಾಡೋದು ನಾವು ಭಾರತ ಮತ್ತು ನಮ್ಮ ರಾಜ್ಯದಲ್ಲಿ ನೋಡಲು ಸಾಧ್ಯ. ಯಾಕಂದರೆ ನಾವೆಲ್ಲ ಇಟಲಿ ಮತ್ತು ಸ್ವಿಟ್ಜರ್ಲ್ಯಾಂಡ್ ಹಲವಾರು ದೇಶಗಳಲ್ಲಿ ಹೋಗಿದ್ದೇವೆ. ಆದರೆ ಮಲ್ಲೇಶ್ವರದಾಗ ಮಾತ್ರ ಒಂದು ಒಳ್ಳೆಯ ಗಣೇಶನ ಮೂರ್ತಿ ಮತ್ತು ಅಲ್ಲಿ ಮಹಿಷಾಸುರನ ಒಂದು ವಿಶ್ವೇಶ್ವರನ ಒಂದು ಮೂರ್ತಿಯನ್ನು ಸಹಿತ ಸ್ಥಾಪನೆಯನ್ನು ಮಾಡಿದ್ದಾರೆ. ಕೆಲವೊಂದು ದೇಶಗಳಲ್ಲಿ ನಾವು ಇಂಥ ಧಾರ್ಮಿಕವಾದಂಥ ದೇವಸ್ಥಾನಗಳನ್ನ ಮತ್ತು ಧರ್ಮಸಭೆಗಳಿಲ್ಲ, ಅಲ್ಲಿ ದೇವಸ್ಥಾನಗಳದಾವೆ. ಅದರ ಧರ್ಮಸಭೆಗಳು ಏನಿದ್ರು ಸಹಿತ ಅದು ಭಾರತ ಮತ್ತು ಕರ್ನಾಟಕ ರಾಜ್ಯ ಇಲ್ಲಿ ಮಾತ್ರ ಸಾಧ್ಯ. ಇವತ್ತು ನಾವು ಇನ್ನೂ ಏನಾದರೂ ಇವತ್ತು ಕನ್ನಡ ಸಂಸ್ಕೃತ ಮತ್ತು ಸಂಸ್ಕಾರವನ್ನು ನಾವು ಇಟ್ಕೊಂಡಿದ್ದೇವೆ ಅಂದರೆ ನಮ್ಮ ಸಮಾಜದಲ್ಲಿ ಇನ್ನೂ ಸಂಸ್ಕಾರ ಉಳಿದಿದೆ ಅಂದರೆ ಅದು ಇಂಥ ಮಹಾಸ್ವಾಮಿಗಳು ಮಾಡ್ತಕ್ಕಂಥ ಧರ್ಮಸಭೆಯಿಂದ ಇವತ್ತು ನಾವು ನಮ್ಮ ಸಮಾಜದಲ್ಲಿ ಸಂಸ್ಕಾರವನ್ನು ಇಟ್ಕೊಂಡಿದ್ದೇವೆ. ಯುವ ಮುಖಂಡ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳಿಕಾಯಿ ಮಾತನಾಡಿ, ಸ್ವತಃ ಗಣಪತಿಯೇ ತನ್ನ ನೆಲೆಯನ್ನ ಅರಸಿಕೊಂಡಿದ್ದಾನೆ ಎಂಬುದಕ್ಕೆ ಈ ಬೆನಕನಹಳ್ಳಿ ಗ್ರಾಮವೇ ಸಾಕ್ಷಿಯಾಗಿದೆ. ಭಾರತವು ಆಧ್ಯಾತ್ಮದ ಆತ್ಮವಾಗಿದೆ. ಸಾಧು ಸಂತರ ನೆಲೆಬೀಡಾಗಿರುವ ಇದು ಜಗತ್ತಿನಲ್ಲಿಯೇ ಧಾರ್ಮಿಕ ಕೇಂದ್ರದ ಪುಣ್ಯಭೂಮಿಯಾಗಿದೆ. ಮೂರ್ತಿ ಚಿಕ್ಕದಾಗಿದ್ದರೂ ಕೀರ್ತಿ ದೊಡ್ಡದು ಎಂಬುದಕ್ಕೆ ಈ ಗ್ರಾಮದಲ್ಲಿನ ಭಕ್ತಿ ಸಾಗರವೇ ಸಾಕ್ಷಿ ಎಂದರು. ಪೂಜ್ಯ ಬುದ್ಧಿಜಿಯವರ ಅಮೃತ ಹಸ್ತದಿಂದ ಬಲಮುರಿ ವಿನಾಯಕನನ್ನ ಪ್ರತಿಷ್ಠಾಪನೆ ಮಾಡಿಸಲಾಯಿತು ಅಂತ ತಾವೆಲ್ಲ ಹೇಳಿದ್ರಿ. ಆಗಲಿಂದ ಪದೇ ಪದೇ ನಾವು ಅದನ್ನು ಕೇಳ್ತೀವಿ. ನಂಗೆ ಅನಿಸ್ತಾ ಇದೆ, ಆ ಗಣಪತಿಗೆ ಪ್ರಾಯಶಃ ಅನಿಸಿರಬೇಕು. ನಾನು ಬಲಮುರಿಯಾಗಿ ಯಾವ ಊರೊಳಗಡೆ ಹೋಗಿ ಕುತ್ಕೊಂಡು ಪ್ರತಿಷ್ಠಾಪನೆಯಾಗಿ ಇಡೀ ನಾಡಿನ ಕಲ್ಯಾಣವನ್ನು ಮಾಡಬೇಕು ಅಂಥೇಳಿ ಆ ದೇವರು ಭಗವಂತ ಗಣಪತಿಗೆ ಅನಿಸ್ದಾಗ ಆ ಗಣಪತಿ ಆಯ್ಕೆ ಮಾಡಿಕೊಂಡಿರುವಂಥ ಊರು ಅದು ಬೆನಕನಹಳ್ಳಿ ಅಂತ ನಾನು ಭಾವಿಸ್ತೀನಿ. ನೀವು ಬಹಳ ಸೌಭಾಗ್ಯವಂತರು. ಯಾಕಂತ ಹೇಳಿದ್ರೆ ಸಾಕ್ಷಾತ್ ಗಣಪತಿನೇ ನಿಮ್ಮ ಊರನ್ನು ಆಯ್ಕೆ ಮಾಡಿಕೊಂಡು ತಾನಿಲ್ಲಿ ಕುತ್ಕೊಂಡು ನಾಡಿನ ಮೂಲೆ ಮೂಲೆಗಳಿಂದ ಸಾಧಕರನ್ನ, ಜ್ಞಾನಿಗಳನ್ನ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ಮಹಾನ್ ಸಾಧಕರನ್ನ ಕರೆಸಿ ಆಶೀರ್ವಾದ ಮಾಡೋದಕ್ಕೆ ಇಂಥ ಪುಟ್ಟ ಊರಿನ ಸಣ್ಣ ಜಾಗದೊಳಗಡೆ ಕುತ್ಕೊಂಡು ಆ ಗಣಪತಿ ಮಾಡುವಂಥ ಪವಾಡ ಇದೆಯಲ್ಲ, ಅದು ಅಸಾಮಾನ್ಯವಾಗಿರುವಂಥ ಪವಾಡ. ಸಾಮಾನ್ಯರ ತರ್ಕಕ್ಕೂ ನಿಲುಕದೇ ಇರುವಂಥ ಪವಾಡ ಅದು. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೋದ ವರ್ಷ ಇದೇ ಥರ ಕಾರ್ಯಕ್ರಮಕ್ಕೆ ಈ ವರ್ಷ ಹೆಂಗೆ ಬಾಳು ಬೆಳಗುಂದಿ ಅನ್ನುವಂಥ ಒಬ್ಬ ನಮ್ಮ ಉತ್ತರ ಕರ್ನಾಟಕದ ಶ್ರೇಷ್ಠ ಕಲಾವಿದ ಒಬ್ಬ ಬರ್ತಾ ಇದ್ದಾರೆ, ಆ ರೀತಿ ಮಂಡ್ಯದ ಗಿಲ್ಲಿ ನಟ ಅಂತ ಒಬ್ಬ ಕಲಾವಿದರನ್ನ ತಾವು ಕರೆಸಿದ್ರಿ. ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ಜುಟ್ಟಲ್, ಷಣ್ಮುಖ ಶಿವಳ್ಳಿ ಮಾತನಾಡಿ, ಕೆಸಿಸಿ ಬ್ಯಾಂಕ್ ನಿರ್ದೇಶಕ ಉಮೇಶ್ ಹೆಬಸೂರು, ಕಲಾವಿದ ಮಹದೇವ ಕಮ್ಮಾರ, ವರಸಿದ್ದಪ್ಪ ಹುಣಸಣ್ಣನವರ,
ಪಲ್ಲೇದು ಬಸವರಾಜ ನಾವಳ್ಳಿ, ದಾನಪ್ಪ ಗಂಗಾಯಿ ಸಹಿತ ಹಲವರಿದ್ದರು. ತಾಯಂದಿರಲ್ಲಿ ಮನಸ್ಸು ಮಾಡಿದ್ರೆ ಈ ಸಮಾಜನ ಬದಲಾವಣೆ ಮಾಡುವಂಥ ಶಕ್ತಿ ಆ ತಾಯಂದಿರ ಐತಲ್ಲ ಅನ್ನೋದಕ್ಕೆ ಒಂದು ಪಶ್ಚಿಮ ಬಂಗಾಳದಲ್ಲಿ ಸುಭಾಷ್ ಮೇಸ್ತ್ರಿ ಅಂತಂತ ಒಬ್ಬ ತಾಯಿ ತನ್ನ 12ನೇ ವಯಸ್ಸಿಗೆ ಆ ತಾಯಿಗೆ ಮದುವೆ ಆಗ್ತದೆ. 24ನೇ ವಯಸ್ಸಿಗೆ 6 ಮಕ್ಕಳ ತಾಯಿ ಆಗ್ತಾಳೆ. ಆ ತಾಯಿಗೆ ತನ್ನ ಗಂಡನ ಆರೋಗ್ಯ ಕ್ಷೀಣಿಸ್ತೈತಿ. ಆವಾಗ ಗಂಡನ ಆರೋಗ್ಯದ ಪರಿಸ್ಥಿತಿ ಸರಿ ಇಲ್ಲ ಅಂತಂತೆ ತಿಳ್ಕೊಂಡು ಅವನ್ನ ಕಲ್ಕತ್ತಾದಾಗ ಕರ್ಕೊಂಡು ಹೋಗ್ಬೇಕಂತೇಳಿ ಪ್ರಯತ್ನ ಮಾಡ್ತಾಳೆ. ಆದರೆ ಗಂಡ ಮುಟ್ಟುವಂಥ ದವಾಖಾನೆ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ತೀರಿ ಹೋಗ್ತಾನೆ. ಆ ತಾಯಿ ಬಹಳ ಬಡವ, ಅಂದ್ರೆ ಕಾಯಿಪಲ್ಯ ಮಾರ್ತಿರ್ತಾಳೆ. ಆವಾಗ ಒಂದು ಶಪಥವನ್ನು ಮಾಡ್ತಾಳೆ ತಾಯಿ. ವಿಶೇಷವಾಗಿ ಯುವಕರು ತಮ್ಮ ಗ್ರಾಮದಲ್ಲಿ ಇಂಥ ಒಳ್ಳೆಯ ಚಟುವಟಿಕೆಗಳನ್ನು, ದೇವರು ಇರ್ಬೋದು, ಕ್ರೀಡೆ ಇರ್ಬೋದು, ಮತ್ತೊಂದು ಇರ್ಬೋದು, ನಾನು ನೋಡ್ತಾ ಇದ್ದೇನೆ. ಯಾಕಂದ್ರೆ ಬೆನಕನಹಳ್ಳಿ ಗ್ರಾಮ ಸುಮಾರು ನನಗೆ 35 ವರ್ಷಗಳ ಕಾಲದಿಂದ ಭಾಳ ಚಿರಪರಿಚಿತಿರ್ತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು ಜನ ನನ್ನ ಕೂಟಾಗಿ ಕಾಲೇಜನ್ನು ಕಲ್ತಿರ್ತಕ್ಕಂಥ ನನ್ನ ಸ್ನೇಹಿತರು ಕೂಡ ಭಾಳ ಜನ ಇದ್ದಾರೆ. ಅದಕ್ಕಾಗಿ ಈ ಗ್ರಾಮಕ್ಕೆ ಮೊನ್ನೆ ನಾನು ಕೂಡ ಬಂದಿದ್ದೆ. ಟಗರಿನ ಕಾಳಗದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ರು. ಅವತ್ತ ಬಂದಂಥ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೆ, ನಿಮ್ಮ ಗ್ರಾಮಕ್ಕೆ ಬರ್ತಕ್ಕಂಥ ಕಾರ್ಯಕ್ರಮ ನಾನು ತಪ್ಪಿಸೋದಲ್ಲ, ಇರ್ತೇನೆ ಅಂತೇಳಿ. ಅದೇ ಪ್ರಕಾರ ನಾನು ಬಂದೆ. ಹಿಂದೆ ಕೂಡ ಈ ಗ್ರಾಮದಲ್ಲಿ ಸುಮಾರು ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಸ್ಮಶಾನಕ್ಕೆ ಕೊಟ್ಟಿರ್ತಕ್ಕಂಥ ಜಾಗೆಗೆ ನಮ್ಮ ಸರ್ಕಾರದಿಂದ ಅನುದಾನ ಬಂದಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಾಗ ಕೂಡ ಈ ಗ್ರಾಮಕ್ಕೆ ನಾನು 34 ಲಕ್ಷಗಳನ್ನು ಮಂಜೂರಾತಿ ಮಾಡಿಕೊಡೋ ಕಡೆ ಗಮನವನ್ನು ಕೂಡ ನಾನು ಹರಿಸಿದ್ದೇನೆ ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ತಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೆ. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನ ವರಸಿದ್ದಿ ವಿನಾಯಕ ದೇವಸ್ಥಾನದ ಅಭಿವೃದ್ಧಿಗೆ ದೇಣಿಗೆ ನೀಡಿದ ಮಹನೀಯರನ್ನ ಸತ್ಕರಿಸಿ ಗೌರವಿಸಲಾಯಿತು. ಮಂಜುನಾಥ ಶಿವಕ್ಕನವರ ಸಾರಥ್ಯದ ಚಿರಾಯು ವಾಹಿನಿಯೊಟ್ಟಿಗೆ ಚಿಗರಿ ಎಂಬ ನೂತನ ಯೂಟ್ಯೂಬ್ ಚಾನೆಲ್ ಅನ್ನ ಮುಕ್ತಿಮಠ ಶ್ರೀಗಳು ಲೋಕಾರ್ಪಣೆಗೊಳಿಸಿದರು. ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಮ್ಮ ಬೆನಕನೆ ಗ್ರಾಮದ ತರುಣ, ಬಹಳ ಒಂದು ಸಣ್ಣ ತರಗತಿಯಿಂದ ಬೆಳೆದಂಥ ಒಬ್ಬ ವ್ಯಕ್ತಿ, ಇವತ್ತು ಒಂದು ದೊಡ್ಡ ಒಂದು ಸಾಧನೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ವಿಜಯ ಕರ್ನಾಟಕ ವರದಿಗಾರರು, ಚಿರಾಯು ಕನ್ನಡ ಟಿವಿಯ ಸಂಸ್ಥಾಪಕರು. ಅದರ ಜೊತೆಗೆ ಇನ್ನೊಂದು ಚಿಗರಿ ಟಿವಿ ಅನ್ನುವನ್ನ ಇವತ್ತು ಬಹಳ ಒಂದು ಉತ್ಸುಕತೆಯಿಂದ ಈ ವೇದಿಕೆ ಮೇಲೆ ಉದ್ಘಾಟನೆ ಮಾಡಲಿಕ್ಕೆ ಬಹಳ ಉತ್ಸುಕತೆಯಿಂದ ನಿಂತವ್ರು ಯಾರಪ್ಪ ಅಂತಂದರೆ ಡಾಕ್ಟರ್ ಮಂಜುನಾಥ್ ಶಿವಕ್ಕನವರವರು. ಯಾಕಂತಂದರೆ ನಾವು ಏನಾದರೂ ದೊಡ್ಡ ವ್ಯಕ್ತಿಯಾಗಿ ಬೆಳೆದೇವಪ್ಪ ಅಂತಂದ್ರು ಹುಟ್ಟಿದ ಗ್ರಾಮವನ್ನು ಯಾವತ್ತೂ ಮರೆಯುವುದಿಲ್ಲ. ಆ ಹುಟ್ಟಿದ ಗ್ರಾಮಕ್ಕೆ ಒಂದು ಕೀರ್ತಿಯನ್ನು ತಂದವರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಮಂಜುನಾಥ್ ಶಿವಕ್ಕನವರವರು. ಅದಕ್ಕೆ ಈ ಒಂದು ಚಿಗರಿ ಟಿವಿ ಒಂದು ಕನ್ನಡ ಒಂದು ಚಿಗರಿ ಟಿವಿಯನ್ನು ಇವತ್ತು ನಮ್ಮ ಮುಕ್ತಿಮಠದ ಪೀಠಾಧಿಪತಿಗಳಾದಂಥ ಅಪ್ಪಾಜಿಯವರು, ಮುಳ್ಳೊಳ್ಳಿ ಅಪ್ಪಾರ, ಬಸವಣ್ಣ ಅಪ್ಪಾರ, ನಮ್ಮ ವಾಲಿ ಗುರುಗಳು, MR ಪಾಟೀಲ್ ಸರ್ಸ್ ಅವರು, ಎಲ್ಲ ನಮ್ಮ ಮಾಜಿ ಶಾಸಕರು, ಹಾಜಿ ಶಾಸಕರು, ವೇದಿಕೆ ಮೀರಿದಂಥ ಎಲ್ಲರೂ ಬಂದು ಆ ಒಂದು ಚಿಗರಿ ಟಿವಿಯನ್ನು ಉದ್ಘಾಟನೆ ಮಾಡಬೇಕಂತ ಕೇಳ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಚಿರಾಯು ಕನ್ನಡ ಟಿವಿ ಇವತ್ತು ನಾವೇನು ಇಲ್ಲಿ ಸೇರೇವಲ್ಲ, ಮನ್ಯಾಗ ಕುಂತಾರು ನೋಡ್ಬೇಕಂತಂದ್ರೆ ಯೂಟ್ಯೂಬ್ನಲ್ಲಿ ಚಿರಾಯು ಕನ್ನಡ ಟಿವಿ ಲೈವ್ ಅಂತ ಹೊಡೆದ್ಬಿಟ್ರೆ ಸಿಗ್ತೈತೆ. ಅದಕ್ಕೆ ಒಂದೇ ನಿಮಿಷ.
ಕಲಾವಿದರಾದ ಬಾಳು ಬೆಳಗುಂದಿ ಮತ್ತು ಹಲ್ಯಾಳ, ಗಾಯಕಿ ಸುಷ್ಮಿತಾ, ಕಾಮಿಡಿ ಕಿಲಾಡಿ ಖ್ಯಾತಿಯ ಅಪ್ಪಣ್ಣ ರಾಮದುರ್ಗ, ಪ್ರವೀಣ್ ಕುಮಾರ್ ಗಸ್ತಿ, ಹಾಸ್ಯ ನಟಿ ನಯನಾ ಉಮಚಗಿ ಸಹಿತ ಹಲವರಿಂದ ಸಾಂಸ್ಕೃತಿಕ, ಜಾನಪದ ಹಾಗೂ ಹಾಸ್ಯ ನೃತ್ಯ ಕಾರ್ಯಕ್ರಮ ನಡೆಯಿತು. ಹಂಗ ಹೋದ್ರ ನಂಗ ಎದಿಗೆ ದಿಂಗ ಬಡದಂಗ ಮೂಗು ಮುರಿದ್ರು ಮತ್ತಡ ಕ್ವಾಟ್ರು ಎಷ್ಟ ಬಡದಂಗ ನೀ ಬಳ್ಳಿ ನೋಡಿದ್ರ ಉಪ್ಪಿನಕಾಯಿ ಕಡದಂಗ ಹುಡುಗಂಗ ಹಳ್ಳಿ ಹುಡುಗನ ಹಾರ್ಟ್ ಗೆದ್ದಿಲ್ಲ ಲಾವಣ್ಯ ಈ ಮೀಸಿ ಮಾವನ ಮನಸ್ಸು ಕದ್ದಿಲ್ಲ ಲಾವಣ್ಯ ನನ್ನ ತೆಟ್ಟೆಗೆ ಬಂದು ಯಾವ ಪ್ರೀತಿ ಲಾವಣ್ಯ ಲಾವಣ್ಯ ಮರಿಯಾಗ ಮನಸ್ಸಿಲ್ಲ ನನ್ನ ಪ್ರೀತಿ ಮುಚ್ಚಾದಿ ಮಣ್ಣಾಗ ಹೋಗಿ ಕುಂತಿಲ್ಲ ನೀಯ ಮಣಿಯಾಗ ನಾ ಇಲ್ಲಿ ನೀ ಅಲ್ಲಿ ಮರಗುವುದಾತ ಮನದಲ್ಲಿ ನಾವು ತಿರುಗಿದ ಜಾಗ ಯಾವ ಖಾಲಿ. ಇಲ್ಲ ಇಲ್ಲ ಇದು ಒಂದು ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ಹಂಗೆ ಸರ್ ಒಂದು ನಿಮಿಷ ಗಣೇಶ್ ಅವರಿಗೆ 250 ವಯಸ್ಸಾದಾಗ ಹೆಂಗಿರ್ತಾರೆ ಹಿಂಗಿರ್ತಾರೆ ನೋಡು ಅಣ್ಣ. ಓಕೆನಾ? ಎಳೆ ವಯಸ್ಸಿನ ಗಣೇಶ್ ಸರ್. ಹಾ? ಇದು ಗಣೇಶ್ ತರ ಇಲ್ಲ, ಹಾ? ಹಳೆ ಗೆಣಸ್ ತರ ಇದೆ. ಏನಿಲ್ಲ ಈಗ ನೀವು ಇಲ್ಲಿ ಮಕ್ಕೊಂಡಿರ್ತೀರಿ. ರುಚಿ ಐತಿ. ಹುಂಚಿ ಮರ ಮುಪ್ಪಾದ್ರು ಹಳೆ ಗೆಣಸು ಬೆಲ್ಲ ಇದ್ದಂಗೆ ಐತಿ. ಒಡಿಶಾ ಹಂಗ್ಯಾಗ ಮಜ್ಗೆ 10 ರೂಪಾಯಿ ಕೊಟ್ಟ ಹೋಗ. ಅಜರ ಏನಿಲ್ಲ, ನೀವು ಇಲ್ಲೇ ಮಕ್ಕೊಂಡಿರ್ತೀರಿ. ನಿಮ್ಮ ಎದಿ ಮ್ಯಾಗ ಕಾಲಿಡ್ತಾಳಕ್ಕೆ ಇಟ್ಟು ದಾಡ್ತಾಳ. ಅವಾಗ ನೀವು ಶಕ್ತಿವಂತ ಹಿಂಗೆ ಕಾಲು ಮ್ಯಾಗ ಕಾಲ್ಕೊಂಡು ಮಕ್ಕೋಬೇಕಾ? ಇಲ್ಲಿ ಮಕ್ಕರಿಗೆ ಉದಕಿಲ್ಲ ಮಕ್ಕರಿಗೆ. ಹಾಂ ಎಸ್ ರೆಡಿ. ಹಾಂ ಅಣ್ಣ ನಿಮ್ಮ ಹೆಸರು? ಮಾದೇವಪ್ಪ ಶಿರಗುಪ್ಪಿ. ಮಾದೇವಪ್ಪ ಶಿರಗುಪ್ಪಿ ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿ. ದೇವರ ಕಾಪಾಡ್ಬೇಕು ನಿಮ್ಮನ್ನ ಕಡೆ ಬಂದ ತಕ್ಷಣ. ರೆಡಿ? ಮ್ಯೂಸಿಕ್ ರೆಡಿ? ತಡಿ ರೆಡಿ? ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ಅಜರ ಕಣ್ಣು ಮುಚ್ಚಿರೋನು. ರೆಡಿ ಮಾಮ? ರೆಡಿ? ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ಅಮ್ಮ ಮಧ್ಯಪ್ರದೇಶದಲ್ಲಿ ಕಾಲಿಡಬೇಡ, ಎಲ್ಲ ಉತ್ತರ ಪ್ರದೇಶದಲ್ಲೇ ಮುಗಿಸು. ಎದೆ ಮೇಲೆ ಒಂಚೂರು ಸ್ಟೈಲ್ ಮೇಲೆ ಮಕ್ಕೋ. ಈಗ ಕಾಲ್ ಮೇಲೆ ಅಲಕ್ಕಂತ ಹಿಂಗೆ ಬೇಡ. ಹಿಂಗೆ ಅಯ್ಯೋ ಅದ ಹಿಂಗೆ ಎಸ್ ಹಂಗಲ್ಲ. ಅಯ್ಯೋ ಅದು ಅಯ್ಯೋ ಮಡಚಿದ್ನ ಕಾಲು ಕಾಕ. ಎಸ್ ಹಂಗ ಎಸ್ ಓಕೆ ಸೂಪರ್. ಅದು ರೆಡಿ? ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ಆಂಬುಲೆನ್ಸ್ 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 ಪ್ರೊಡ್ಯೂಸರ್ ಆಂಬುಲೆನ್ಸ್ ತಗೋಬರ್ಬೇಡ. ಅಯ್ಯೋ ಅಂಕಲ್ ಅವನು ಅಜ್ಜ ಥ್ಯಾಂಕ್ ಯು. ಬಾಯ್ ಥ್ಯಾಂಕ್ ಯು. ನಮ್ಮ ಅಜ್ಜಾರ ನಿಜವಾಗ್ಲೂ ಈ ವಯಸ್ಸಲ್ಲೂ ಕೂಡ ಇಷ್ಟು ಸ್ಪೋರ್ಟಿವ್ ಆಗಿ ಬಂದಿದ್ದಾರೆ. ಬರ್ಲಿ ಜೋರಾದ ಚಪ್ಪಾಳೆ. ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ. ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.